ಆತ್ಮೀಯ ಸ್ನೇಹಿತರೆ, ರಾಜ್ಯ ಕಂಡಂತ ಅತ್ಯಂತ ಕೆಟ್ಟ ಬಜೆಟ್ ಇದು. ಅಭಿವೃದ್ಧಿಯ ಶೂನ್ಯ, ಹಣಕಾಸಿನ ನಿರ್ವಹಣೆಯಲ್ಲಿ ಸಿದ್ದರಾಮಯ್ಯ ಅವರು ವೈಫಲ್ಯವಾಗಿರುವುದನ್ನು ಮುಚ್ಚಿಕೊಳ್ಳುವಂತಹ ಪ್ರಯತ್ನ ಈ ಬಜೆಟ್ನಲ್ಲಿ ಆಗಿದೆ. ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಕೇಂದ್ರದ ಮೇಲೆ ಬೊಟ್ಟು ಮಾಡಿ ತೋರಿಸುತ್ತಿರುವಂತಹ ಸಿದ್ದರಾಮಯ್ಯ ಅವರು ತಮ್ಮ ಪುಸ್ತಕದಲ್ಲೇ ಹೇಳಿದ್ದಾರೆ, ಕೇಂದ್ರ ಸರ್ಕಾರದಿಂದ ಡೆವಲ್ಯೂಷನ್ ಆಫ್ ಫಂಡ್ ಅಲ್ಲಿ 3,000 ಕೋಟಿ ಹೆಚ್ಚು ಬಂದಿದೆ, ಗ್ರಾಂಟಿನೇಡ್ ಎಷ್ಟು ಬರಬೇಕು ಅಷ್ಟು ಬಂದಿದೆ ಅವರೇ ಹೇಳಿದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಅನ್ಯಾಯ ಆಗಿದೆ ಅಂತಾರೆ. ಹಲವಾರು ಪ್ಯಾರಾಗ್ರಾಫ್, ಹಲವಾರು ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ ಸ್ಕೀಮ್ಗಳನ್ನು ಹೇಳ್ತಾರೆ. ಇನ್ನೊಂದು ಕಡೆ ಕೇಂದ್ರ ಅನ್ಯಾಯ ಮಾಡಿದೆ ಅಂತ ಹೇಳ್ತಾರೆ. ಮತ್ತು ಬಜೆಟ್ಗೆ ಸಂಬಂಧ ಇಲ್ಲಿರುವಂಥ ಹಲವಾರು ವಿಚಾರಗಳನ್ನು ಇಲ್ಲಿ ತಂದು ರಾಜಕಾರಣ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅವರ ವೈಫಲ್ಯ 14,000 ಕೋಟಿ ಅವರಿನ ಅಂದಾಜು ಮಾಡಿದ್ರು. ಆ ಅಂದಾಜಿಗಿಂತ 14,000 ಕೋಟಿ ಇವತ್ತು ಕಡಿಮೆ ಆಗಿದೆ. ಕಳೆದ ಬಜೆಟ್ನಲ್ಲಿ ಸುಮಾರು 13,000 ಕೋಟಿ ಹೊಸ ತೆರಿಗೆಯನ್ನು ಹಾಕಿದ್ರು. 13,000 ಹೊಸ ತೆರಿಗೆ ಹಾಕಿ 8,000 ಕೋಟಿ ಹೊಸ ಸಾಲವನ್ನು ಮಾಡಿ 14,000 ಇವತ್ತು ರಾಜಸ್ವ ಕೊರತೆಯಾಗಿದೆ. ಅಂದರೆ ಯಾವ ರೀತಿ ಇವರು ಹಣಕಾಸಿನ ನಿರ್ವಹಣೆ ಮಾಡಿದ್ದಾರೆ ಬಹಳ ಸ್ಪಷ್ಟವಾಗ್ತದೆ. ಇವತ್ತು ಈ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಅಭಿವೃದ್ಧಿ ಕಳೆದ ವರ್ಷ ಒಂದು ನಯಾ ಪೈಸಾ ಕೊಟ್ಟಿಲ್ಲ. ಈ ಬಜೆಟ್ ನೋಡಿದ್ರೆ ಈ ಮುಂದಿನ ವರ್ಷವೂ ಕೂಡ ಯಾವುದೇ ಹಣ ಬರ್ತಾ ಇಲ್ಲ ಅಭಿವೃದ್ಧಿಗಾಗಿ. ಆಡಳಿತ ಪಕ್ಷದ ಶಾಸಕರೇ ತಿರುಗಿ ಬಿದ್ದಿದ್ದಾರೆ. ಆದ್ದರಿಂದ ಇನ್ನೊಂದು ವರ್ಷ ಆದರೆ ರಾಜ್ಯವನ್ನು ಸಾಲದ ಸೂಲಕ್ಕೆ ಸಿಕ್ಕು ಹಣಕಾಸಿನ ಒಂದು ಎಮರ್ಜೆನ್ಸಿಯನ್ನು ತರುವಂಥ ಅದಕ್ಕೆ ನಮ್ಮ ಈ ನೋಡಿದ್ರೆ ಬಜೆಟ್ ಹೋಗ್ತಾ ಇದೆ. ಹಣಕಾಸಿನ ನಿರ್ವಹಣೆ ಸಂಪೂರ್ಣ ವಿಫಲ ಆಗಿದೆ. ಕೇಂದ್ರ ಸರ್ಕಾರ ಏನು ಕೊಡಬೇಕು ಅದು 3,000 ಕೋಟಿ ಹೆಚ್ಚು ಕೊಟ್ಟಿದೆ. ಆದ್ದರಿಂದ ಸುಳ್ಳನ್ನು ಹೇಳುವಂಥ ಈ ಪ್ರವೃತ್ತಿಯನ್ನು ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತೀವಿ.